ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬ್ರೋಕರ್ ಕಡೆಯಿಂದ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗೌರಿ ಅಂತೇಳ್ಬಿಟ್ಟು ಬಿಜಾಪುರ ಭಾಗದವರು. ಸಮಸ್ಯೆ ಗಂಡನಿಂದ ದೂರ ಇದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗಂಡ ಆಸೆ ಇಲ್ಲದ ಮುದುಕ ಅಂತೇಳಿ ತಿಳಿಸಿರೋದು. ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಬಯಕೆ ಹಿಗ್ಗಾಮುಗ್ಗ ಮಾಡಿಸಿಕೊಳ್ಳಬೇಕು ಅಂತೇಳಿ ಇವರ ಒಂದು ಹುಚ್ಚು ಬಯಕೆ ಬಗ್ಗೆನೂ ಕೂಡ ತಿಳಿಸಿರೋದು. ಸ್ಥಳ ಲೊಕೇಶನ್ ಕಳಿಸುತ್ತೇನೆ, ಅಲ್ಲಿಗೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು 36ನೇ ವಯಸ್ಸಿನಲ್ಲಿ ಆಸೆ ಹುಟ್ಟೋದಕ್ಕೆ ಕಾರಣಗಳ ಬಗ್ಗೆನೂ ಕೂಡ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರೋದು. ಗಂಡ ವಯಸ್ಸಾದವರು, ಹಾಗಾಗಿ ಅವರಿಂದ ದೂರ ಇದ್ದೇನೆ ಅಂತೇಳಿ ತಿಳಿಸಿರೋದು. ಯಾಕಂದರೆ ಸ್ನೇಹಿತರೆ, ಇವರಿಗೆ ಬೇಕಾದಂತಹ ಸುಖ ಸಿಗ್ತಾ ಇಲ್ಲ, ಹಾಗಾಗಿ ಅವರಿಂದ ದೂರ ಇದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ನನಗಿನ್ನೂ 36 ವರ್ಷ, ಈಗ ತೂತಿನಿಂದ ನೀರು ಬರುತ್ತಿದೆ ಅಂತೇಳಿ ತಿಳಿಸಿರೋದು. ದಿನ ಆಫೀಸ್ ಕೆಲಸ ಮುಗಿಸಿಕೊಂಡು ಒಬ್ಬಳೇ ಮನೆಯಲ್ಲಿರುತ್ತೇನೆ. ಮೂಡ್ ಬಂದಾಗ ಕೆಯ್ಯೋರು ಯಾರೂ ಕೂಡ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಯಾರಾದರೂ ಸಿಕ್ಕರೆ ಹಿಗ್ಗಾಮುಗ್ಗ ಕೊಡುತ್ತೇನೆ, ಬಂದು ಕೇರಿ ಅಂತೇಳಿ ಇದಿಷ್ಟು 36ನೇ ವಯಸ್ಸಿನಲ್ಲಿ ಆಸೆ ಹುಟ್ಟೋದಕ್ಕೆ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಂತಹ ಗಂಡಸರು ಬೇಕು, ಹಾಗಿದ್ದರೆ ಬಗ್ಗೆ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ 36ರ ವಯಸ್ಸಿಗೆ ಒಂದು ಮಗು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಹಾಗಾಗಿ ಸತತವಾಗಿ 6 ತಿಂಗಳು ಚೆನ್ನಾಗಿ ಕೈದು ಹೊಟ್ಟೆ ಭರಿಸಬೇಕು. ಇಷ್ಟ ಇದ್ದವರು ಮಾತ್ರ ಕರೆ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ಗೆ ಕರೆ ಮಾಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಇನ್ನು ತಿಂಗಳಿಗೆ 25,000 ಸಂಬಳ ಕೊಡುತ್ತೇನೆ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೊಟ್ಟೆ ಬರುವವರೆಗೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡಿರೋದು. ಸೊ ಇದಿಷ್ಟು ಕೂಡ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನಿವರು ಮಾಡ್ತಾ ಇರುವ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಆ ಮಾರ್ಕೆಟಿಂಗ್ ಮ್ಯಾನೇಜರ್ ಟೈಪಿಕಲಿ ಓವರ್ಸೀಸ್ ದ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಟು ಪ್ರಮೋಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಅಂದರೆ ಆ್ಯಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಆದವರು ಪ್ರಾಡಕ್ಟ್ ಮತ್ತು ಸರ್ವಿಸಸನ್ನು ಪ್ರಮೋಟ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇನ್ನಿವರ ಡ್ಯೂಟೀಸ್ ಬಗ್ಗೆ ನೋಡ್ತಾಯಿದ್ರೆ, ಮೊದಲನೇದಾಗಿ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್, ಅಂದರೆ ಒಂದು ಪ್ರಾಡಕ್ಟ್ ಆಗಿರ್ಬೋದು ಮತ್ತು ಒಂದು ಸರ್ವಿಸ್ ಆಗಿರ್ಬೋದು, ಅದರ ಬಗ್ಗೆ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನ್ ಮಾಡ್ತಕ್ಕಂತಹ ಒಂದು ಕೆಲಸ ಇವರದ್ದಾಗಿರುತ್ತೆ. ಇನ್ನು ಮಾರ್ಕೆಟ್ ರಿಸರ್ಚ್ ಮಾಡೋದು. ಇನ್ನು ಮೂರನೇದು ಟಾರ್ಗೆಟ್ ಆಡಿಯನ್ಸ್ ಐಡೆಂಟಿಫಿಕೇಷನ್, ಅಂದರೆ ಯಾವ ಒಂದು ಮಾರ್ಕೆಟಲ್ಲಿ ಇವರ ಒಂದು ಆಡಿಯನ್ಸ್ ಇದ್ದಾರೆ ಅಂತೇಳಿ ಅದನ್ನು ಟಾರ್ಗೆಟ್ ಮಾಡ್ತಕ್ಕಂತಹ ಕೆಲಸ ಇವರದ್ದಾಗಿರುತ್ತೆ. ಇನ್ನು ಕ್ಯಾಂಪೇನ್ ಡೆವಲಪ್ಮೆಂಟ್, ಅಂದರೆ ಅಡ್ವರ್ಟೈಸ್ಮೆಂಟನ್ನು ಕ್ಯಾಂಪೇನ್ ಮಾಡ್ತಕ್ಕಂಥದ್ದು ಕೂಡ ಇವರ ಒಂದು ಕೆಲಸ ಆಗಿರೋದು. ಹಾಗೆ ಅಡ್ವರ್ಟೈಸಿಂಗ್ ಮ್ಯಾನೇಜ್ಮೆಂಟನ್ನು ಕೂಡ ಇವರೇ ನೋಡ್ಕೊಳ್ತಾರೆ. ಇನ್ನು 6ನೇದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಅಂದರೆ ಇವರ ಪ್ರಾಡಕ್ಟು ಮತ್ತು ಸರ್ವಿಸ್ಗೆ ಸಂಬಂಧಿಸಿದಂತೆ ಪ್ರಮೋಷನಲ್ ಆ್ಯಕ್ಟಿವಿಟೀಸನ್ನು ಕೂಡ ಇವರೇ ನೋಡ್ಕೊಳ್ತಾ ಹೋಗೋದು. ಇನ್ನು ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಕೂಡ ಇವರೇ ನೋಡ್ಕೊಳ್ಳೋದು. ಬಜೆಟ್ ಮ್ಯಾನೇಜ್ಮೆಂಟು ಇವರೇ ಎಸ್ಟಿಮೇಷನ್ ಮಾಡ್ತಾರೆ. ಇನ್ನು ಪರ್ಫಾರ್ಮೆನ್ಸು ಅನಾಲಿಸಿಸ್, ಅಂದರೆ ಯಾವ ಒಂದು ಮಾರ್ಕೆಟಲ್ಲಿ ಇವರ ಒಂದು ಪ್ರಾಡಕ್ಟು ಮತ್ತು ಸರ್ವಿಸು ವರ್ಕ್ ಮಾಡ್ತಾ ಇದೆ ಅಂತೇಳಿ ಅದರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅನಾಲಿಸ್ ಕೂಡ ಮಾಡ್ತಾರೆ. ಇನ್ನು ಟೀಮ್ ಲೀಡರ್ಶಿಪ್ ಕೂಡ ಇವರೇ ನೋಡ್ಕೊಳ್ತಾರೆ ಅಂತೇಳಿ ಇದಿಷ್ಟು ಇವರು ಮಾಡ್ತಕ್ಕಂತಹ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ ಹಲವಾರು ಪ್ರೊಫೈಲ್ ಬರುತ್ತೆ, ಅದರಲ್ಲಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು.